ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟಿನಿಂದ ಮೈದಾ, ಈಸ್ಟ್, ಓವೆನ್ ಇಲ್ಲದೆ ತವಾ ಮೇಲೆ ಪಿಜ್ಜಾವನ್ನು ತಯಾರಿಸ್ಬೋದು. ಹೇಗೆ ಪಿಜ್ಜಾ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಸಿಗುವ ಪಿಜ್ಜಾದ ರುಚಿಯನ್ನೇ ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೋಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ. ಸೊ ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಬೌಲಿಗೆ ಅಥವಾ ಒಂದು ತಟ್ಟೆಗೆ ನೀವು 1 ಕಪ್ ಆಗೋಷ್ಟು ಮೆಜರ್ಮೆಂಟಲ್ಲಿ ನೋಡಿಕೊಂಡು ನಾನಿಲ್ಲಿ ಸುಮಾರು ಒಂದು 400 ಗ್ರಾಮ್ ಆಗೋಷ್ಟು ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಕೂಡ ಪಿಜ್ಜಾ ತಿನ್ನಬೇಕು ಅಂತ ಬಯಸ್ತಾರೆ. ಕೆಲವೊಬ್ಬರಿಗೆ ತರೋದಕ್ಕಾಗಲ್ಲ, ಕೆಲವೊಬ್ಬರು ಹೆಲ್ತಿಗೆ ಅದು ಒಳ್ಳೇದಲ್ಲ ಅಂತ ಕೂಡ ನಾವು ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ಏನು ಗೊತ್ತಾ, ಮನೆಯಲ್ಲಿಯೇ ನೀವು ತುಂಬಾ ಈಸಿಯಾಗಿ ನೀವು ಗೋಧಿ ಹಿಟ್ಟಿನಿಂದ ಪಿಜ್ಜಾವನ್ನು ತಯಾರಿಸ್ಕೊಳ್ಬೋದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಬಿಸಿನೀರಲ್ಲ, ಮಾಮೂಲಿಯಾಗಿರುವಂಥ ವಾಟರ್. ನಾವು ನೀರು ಏನು ಕುಡಿತೀವಲ್ಲ ಅದೇ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಆ ನೀರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದೀಗ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಯಾರಿಗೆಲ್ಲ ಪಿಜ್ಜಾ ಇಷ್ಟ ಅನ್ನೋದನ್ನು ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಯಾವ್ಯಾವ ಪಿಜ್ಜಾ ಇಷ್ಟ ಆಗುತ್ತೆ ಅಂತ. ಸೊ ಮತ್ತೆಷ್ಟು ಪಿಜ್ಜಾ ರೆಸಿಪಿಗಳು ಬೇಕು ಅಂದರೆ ಖಂಡಿತವಾಗ್ಲೂ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಸೊ ಈಗ ನೋಡಿ, ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಫ್ರೆಂಡ್ಸ್. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇದನ್ನು ಕಲಸಿ ನೀವೇನು ರೆಸ್ಟಿಗೆ ಇಡೋದೇನು ಬೇಡ. ಬೇಕು ಅಂತಂದರೆ ಟೈಮ್ ಇದೆ ಅಂದರೆ ಒಂದು 5 ನಿಮಿಷ ರೆಸ್ಟಿಗೆ ಇಡಿ. ಇಲ್ಲ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಏನು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬಟ್ ಇದಕ್ಕೆ ಏನು ಬೇಕು ಅಂದರೆ ಒಂದು ಚೀಸ್ ಬೇಕಾಗಬಹುದು. ಸೊ ಈಗ ಒಂದು ಬೌಲಿಗೆ ನಾನಿಲ್ಲಿ ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಒಂದು 2-3 ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರೋವಂಥ ಬೆಣ್ಣೆನ ಉಪಯೋಗಿಸ್ಕೋಬೋದು, ಅಥವಾ ಆಚೆಯಿಂದ ತಂದು ಕೂಡ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು, ಅಥವಾ ಹಾಲಿನ ಕೆನೆಯಿಂದ ನಾವು ಬೆಣ್ಣೆಯನ್ನು ತಯಾರಿಸ್ಕೊಳ್ತೀವಿ ಅನ್ನೋದಾದರೆ ಅದನ್ನು ಕೂಡ ಮಾಡ್ಕೋಬೋದು. ಓಕೆ, ಸೊ ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೂಡಲ್ಸ್ ಮಸಾಲ ಬರುತ್ತಲ್ಲ, ಮ್ಯಾಗಿ ನೂಡಲ್ಸ್ ಬರುತ್ತಲ್ಲ, ಅದಕ್ಕೆ ಮಸಾಲೆ ಕೊಡ್ತಾರೆ ನೋಡಿ. ಆ ಮಸಾಲ ಪ್ಯಾಕೆಟು ಸಪ್ರೇಟಾಗಿ ಸಿಗುತ್ತೆ, ಬೇಕು ಅಂತಂದರೆ ತಂದು ಕೂಡ ಹಾಕ್ಕೊಳ್ಬೋದು. ಅಥವಾ ಇಲ್ಲ ಅನ್ನೋದಾದರೆ ಮ್ಯಾಗಿಯಲ್ಲಿ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. 1-2 ಸ್ಪೂನ್ ಆಗೋಷ್ಟು ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗಿರುತ್ತಲ್ವಾ, ನಮಗೆ ನೀಟಾಗಿ ಅದು ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಮನೆಯಲ್ಲಿಯೇ ರೆಸ್ಟೋರೆಂಟ್ ಶೈಲಿಯಲ್ಲಿರುವಂತಹ ಪಿಜ್ಜಾವನ್ನು ಮಾಡ್ಕೋಬೋದು. ಮೃದುವಾಗಿರುತ್ತೆ, ಬೇಸ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಸಾಸ್ ಕೂಡ ನೀವು ಆಚೆಯಿಂದ ತರಬೇಕು ಅನ್ನೋ ಥರ ನೆಸೆಸರಿ ಇಲ್ಲ. ನಾನು ಈಗ ಪಿಜ್ಜಾ ಬೇಸನ್ನು ಕೂಡ ಈಗ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನಾನಿಲ್ಲಿ ಸ್ವಲ್ಪ ಅದನ್ನು 2 ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು, ತೀರ ಚಿಕ್ಕದಾಗಿ ಮತ್ತು ಸಣ್ಣಗೆ ನೀವು ಚಪಾತಿ ಅರಿತೀವಲ್ಲ ಆ ರೀತಿ ಮಾಡ್ಕೋಬೇಡಿ. ಸ್ವಲ್ಪ ದಪ್ಪ ಇರಲಿ, ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು. ಹಾಗೆ ಇದು 2 ಈ ರೀತಿಯಾಗಿರುವಂಥ ಬೇಸನ್ನು ತಯಾರಿಸ್ಕೊಳ್ಬೇಕಾಗತ್ತೆ. 2 ಚಪಾತಿಯನ್ನು ಈ ರೀತಿಯಾಗಿ ಲಟ್ಸಿ ತಗೊಳ್ಬೇಕಾಗತ್ತೆ. ಸೊ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದನ್ನು ಕೂಡ ರೆಡಿ ಮಾಡಿಕೊಂಡು ನಾನು ತೆಗೆದಿಟ್ಕೊಳ್ತೀನಿ. ಸೊ ಈಗ ನೋಡ್ಬೋದು, ಈಗ ಇದಕ್ಕೆ ನಾವು ಬೆಣ್ಣೆ ಮಿಶ್ರಣ ಮಾಡಿದ್ದೀವಲ್ಲ ಅದನ್ನು ಇವಾಗ ಇದರ ಮೇಲೆ ನಾನು ಹಚ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ. ಈಗ ಇದನ್ನು ನಾವು ಬೆಣ್ಣೆಯನ್ನು ಪೂರ್ತಿಯಾಗಿ ಪೂರ್ತಿ ಹರಡಬೇಕು. ತುಂಬಾ ಈಸಿಯಾಗಿ ತಯಾರಿಸ್ಕೊಳ್ಳುವಂತಹದ್ದು, ಮನೆಯಲ್ಲಿಯೇ ಕಡಿಮೆ ಸಾಮಗ್ರಿಗಳಿಂದ ರುಚಿಯಾದ ಪಿಜ್ಜಾವನ್ನು ಮಾಡ್ಬೋದು. ನೀವು ಖಂಡಿತ ಯಾರೆಲ್ಲ ಪಿಜ್ಜಾ ನಾವು ತಿಂದೇ ಇಲ್ಲ ಅಂತಿರಲ್ಲ ಅವರು ಎಲ್ಲರೂ ಕೂಡ ಒಂದ್ಸಲ ತಯಾರಿಸಿ ಇದನ್ನು ತುಂಬ ಇಷ್ಟಪಡ್ತೀರಾ. ನಂತರ ಈಗ ಇದಕ್ಕೆ ನಾನು ಇಲ್ಲಿ ಚೀಸನ್ನು ತಗೊಂಡಿದ್ದೀನಿ. ಚೀಸು ನೀವು ಸ್ಲೈಸ್ ಸಿಗುತ್ತೆ, ನಮ್ಮ ಕಡೆ ಸ್ಲೈಸ್ ಇರುತ್ತೆ ಅಂದರೆ ನೀವು ಅದನ್ನು ಕೂಡ ತಗೋಬೋದು. ಇಲ್ಲ ಅನ್ನೋದಾದರೆ ಮೊಜರೆಲ್ಲಾ ಚೀಸ್ ಅಂತ ಬರುತ್ತೆ, ಈ ರೀತಿಯಾಗಿ
ಸೊ ಅದನ್ನು ತುರಿದು ನೀವು ತಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ ಚೀಸನ್ನು ಪೂರ್ತಿಯಾಗಿ ತುರಿದು ಈ ರೀತಿ ಹಾಕ್ಕೊಂಡ ನಂತರ ಈಗ ಅದ್ರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಂಡಿದ್ದೀವಿ. ಈ ರೀತಿ ಹಾಕಿದ ನಂತರ ನೀಟಾಗಿ ಅದನ್ನು ಫ್ರೆಸ್ ಮಾಡಿಕೊಂಡು ನೋಡ್ಬೋದು, ಎಡ್ಜಸ್ನ ಫ್ರೆಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿ. ಹೀಗೆ ನಾನು ನೀಟಾಗಿ ಅದನ್ನು ಒಂದು ಡಿಸೈನ್ಗೋಸ್ಕರ ಆ ರೀತಿ ಮಾಡ್ಕೊಬೋದು. ಈಗ ನೀಟಾಗಿ ಫ್ರೆಶ್ ಕೂಡ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ನಂತರ ಈಗ ಅಲ್ಲಲ್ಲಿ ಸ್ವಲ್ಪ ಡಾಟ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ಉಬ್ಬಿದ್ರೆ ಅದು ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಒಂದು ತವಾ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಬಿಸಿ ಆದ ನಂತರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಒಂದು ಸೈಡು 2 ನಿಮಿಷದವರೆಗೂ ನಾವು ಒಂದು ಸೈಡ್ ಬೇಯಿಸ್ಕೋಬೇಕು ಅಷ್ಟೇ. ಚಪಾತಿ ಬೇಯಿಸೋಕೆ ಎಷ್ಟು ತೊಗೊಳ್ತೀವೋ ಅಷ್ಟು ಒಂದೇ ಸೈಡ್ ಬೇಯಿಸ್ಕೋಬೇಕು. ಬೇಯಿಸಿರೋ ಕಡೆ ನಾವು ಈ ರೀತಿ ಹಾಕ್ಕೊಳ್ಬೇಕು. ಓಕೆ, ಈಗ ಇದಕ್ಕೆ ನಾನು ಟೊಮಾಟೊ ಕೆಚಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೆಚಪ್ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಟೊಮೊಟೊ ಕೆಚಪ್ ಬೇಕಾಗುತ್ತೆ. ಅದ್ರ ಮೇಲೆ ನಾವು ಸ್ವಲ್ಪ ಆರ್ಗ್ಯಾನೋ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ರೆಡ್ ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಕೂಡ ಹಾಕ್ಕೊಳ್ಬೇಕು. ಆರ್ಗ್ಯಾನೋ ಇಲ್ಲಾಂದರೆ ತೊಂದರೆ ಇಲ್ಲ, ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಇದ್ದರೆ ಖಂಡಿತ ಉಪಯೋಗಿಸಿ, ಟೇಸ್ಟು ತುಂಬ ಅದ್ಭುತವಾಗಿ ಬರುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಬೇಕು, ಪೂರ್ತಿಯಾಗಿ ಹರಡಬೇಕು. ಪಿಜ್ಜಾ ಮೇಲೆ ಇದು ನಾವು ಬೇಸ್ ಮೇಲೆ ಏನು ಹಾಕಿದ್ದೀವಲ್ಲ ಅದೆಲ್ಲ ಪೂರ್ತಿಯಾಗಿ ಹರಡಬೇಕು. ನಂತರ ಚೀಸನ್ನು ತುರಿದು ಮತ್ತೆ ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿಯಾಗಿ ಚೀಸನ್ನು ಮೇಲೆ ಹಾಕ್ಕೊಳ್ಳಿ, ಪೂರ್ತಿಯಾಗಿ ಹಾಕ್ಕೊಳ್ಳಿ. ಚೀಸ್ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಇರುತ್ತೆ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಪೂರ್ತಿಯಾಗಿ ಹಾಕಿದ ನಂತರ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ಮಲ್ಲಿ ನಿಮಗೆ ಯೆಲ್ಲೋ, ರೆಡ್ಡು, ಗ್ರೀನ್ ಸಿಕ್ಕಿರೆ 3 ಉಪಯೋಗಿಸಿ. ಇದ್ದರೆ ಇಲ್ಲ ಅನ್ನೋದಾದರೆ ಯಾವುದಿರುತ್ತೋ ಅದನ್ನು ಉಪಯೋಗಿಸಿ. ಸೊ ನಾನಿಲ್ಲಿ ರೆಡ್ಡು ಮತ್ತು ಗ್ರೀನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಎಲ್ಲೋ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಅದು ಮನೆಯಲ್ಲಿದ್ದನ್ನೇ ಉಪಯೋಗಿಸಿ ಮಾಡ್ತಿರೋ ಅಂಥದ್ದು. ಸೊ ನೀವು ಕೂಡ ಹೀಗೆ ಮನೆಯಲ್ಲಿ ತಯಾರಿಸ್ಕೊಳ್ಬೋದು. ನಂತರ ಈರುಳ್ಳಿಯನ್ನು ಕೂಡ ನಾನು ಹೀಗೆ ಒಂದೊಂದಾಗಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಈರುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ಸ್ವೀಟ್ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನು ನೋಡಿ ಸ್ವಲ್ಪ ಸೇರಿಸ್ಕೊಳ್ಳೋಣ, ಅಲ್ಲಿ ಇಲ್ಲಿ ಹಾಕ್ಕೊಳ್ಳೋಣ. ನಿಮ್ಗೆ ಇಷ್ಟ ಆದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಮತ್ತು ಆರ್ಗ್ಯಾನನ್ನು ನಾನಿಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜಾಸ್ತಿ ಖಾರ ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ಸ್ವಲ್ಪ ಚೀಸನ್ನು ಮೇಲೆ ಈ ರೀತಿ ತುರಿದು ಹಾಕ್ಕೊಳ್ಳೋಣ. ಸ್ವಲ್ಪ, ಜಾಸ್ತಿ ಬೇಡ, ಚೀಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ ನಂತರ ಮತ್ತೆ ನಾನು ತವಾನ ಬಿಸಿಗಿಟ್ಟಿದ್ದೀನಿ. ನಾನ್ ಸ್ಟಿಕ್ ತವಾ ಇದ್ದರೆ ಓಕೆ, ಸೊ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೆ, 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಈಗ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ತಳ ಹಿಡಿಯೋದಿಲ್ಲ, ಜಾಸ್ತಿ ಕೂಡ ಟೈಮು ಕೂಡ ತಗೊಳ್ಳೋದಿಲ್ಲ. ಒಂದು 5 ರಿಂದ 10 ನಿಮಿಷ ಸಾಕು. 10 ನಿಮಿಷ ನೋಡಿ. ಒಂದು ಸಣ್ಣ ಲೋಟದಲ್ಲಿ, ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಅದರೊಳಗೆ ಇಟ್ಟು ನೀವು ಮುಚ್ಚಿ 10 ನಿಮಿಷ ಬೇಯಿಸಕ್ಕೆ ಬಿಟ್ಬಿಡಿ, ಆಯಿತಾ? ಯಾಕೆಂದರೆ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಅದು. ನಂತರ ನೋಡಿ ಬೌಲನ್ನು ತೆಗೆದು ಬಿಡ್ತೀನಿ. ಸೊ 10 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಅದ್ಭುತವಾಗಿ ಬಂದಿದೆ ನೋಡ್ಬೋದು ನೀವು. ನಾವು ಆಚೆ ಹೋಗಿ ಪಿಜ್ಜಾ ತಿಂತಾ ಇರ್ತೀವಿ, ಖಂಡಿತ ಅದನ್ನು ಮನೆಯಲ್ಲಿಯೇ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ. ಈಗ ಕಟ್ ಮಾಡ್ಕೊಳ್ತೇವೆ. ಪಿಜ್ಜಾ ಕಟರಲ್ಲಿ ಕಟ್ ಮಾಡ್ಕೊಳ್ಳಿ. ಪಿಜ್ಜಾ ಕಟರ್ ಇದ್ದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಚಾಕುವಿನಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು. ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟು ರುಚಿಯಾಗಿ, ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆಗಿರುವಂಥ ಪಿಜ್ಜಾವನ್ನು ಸರ್ವ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ.